ನಡೀತಾ ಇದ್ದಾರೆ ಅಂದರೆ, ಇವಾಗ BK ಹರಿಪ್ರಸಾದ್ ಅವರು ಒಂದು ಮಾತಂದ್ರು, ಎಲ್ಲಾದರೂ ಕರಪ್ಷನ್ ಇದ್ರೆ ಇಮ್ಮಿಡಿಯೇಟ್ ಆಗಿ ಅಲ್ಲಿ ನಾವು ರಿಸಿಗ್ನೇಷನ್ ತಗೊಳ್ತೀವಿ ಅಂತ. BK ಹರಿಪ್ರಸಾದ್ ಅವರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಒಂದು ಮನವಿ ಮಾಡ್ತೀನಿ. ಈಗ ಸದ್ಯಕ್ಕೆ ಪುಲಿಕೇಶಿ ನಗರಲ್ಲಿ ನಿಮ್ಮ MLA ಆದ AC ಶ್ರೀನಿವಾಸ್ ಅವ್ರ ಪೀರಿಯಡಲ್ಲಿ ಕನಿಷ್ಠ 40ರಿಂದ 50 ಕೋಟಿ ರೂಪಾಯಿಗಳು ಹಗರಣ ಆಗಿದೆ, ಲೂಟಿ ಆಗಿದೆ. ಎಲ್ಲ ದಾಖಲಾತಿಗಳು ನಮ್ಮ ಹತ್ರ ಇವಾಗ ಇದೆ, ಆಯಿತಾ. ಅತಿ ಶೀಘ್ರದಲ್ಲಿ ಇದೇ ಪುಲಿಕೇಶಿ ನಗರಲ್ಲಿ ನಾವು ಹೋರಾಟ ಪ್ರಾರಂಭ ಮಾಡ್ತೀವಿ. ಇದೇ ರೀತಿ ಇಡೀ ರಾಜ್ಯದಲ್ಲಿ ಇವರು ಸರ್ಕಾರದ ಎಲ್ಲ ಸಚಿವರಾಗಲಿ ಮಂತ್ರಿಗಳಾಗಲಿ ಬೇರೆ ಈ ಕರ್ನಾಟಕವನ್ನು ಲೂಟಿ ಮಾಡೋಕೆ ಹೊರಟಿದ್ದಾರೆ ವಿನ ಇವರು ಅಭಿವೃದ್ಧಿ ಮಾಡೋಂಥ ಪ್ರಶ್ನೆನೇ ಇಲ್ಲ. DK ಶಿವಕುಮಾರ್ ಅವರಂತೂ ಬಂಡ ಅವರು ಬಿಡಿ, ಅವ್ರಿಗೆ ಏನು ಹೇಳಿದ್ರು ಈ ಎಮ್ಮೆ ಮೇಲೆ ಮಲೆ ಸುರಿದಂಗೆ. ಅವ್ರು ಚೆನ್ನಾಗಿ ಗೊತ್ತು, ಇದು ಫಸ್ಟ್ ಆ್ಯಂಡ್ ಲಾಸ್ಟು. ಮತ್ತೊಂದು ಸಲ ಅವ್ರು CM ಆಗಲ್ಲ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬರಲ್ಲ. ಸೊ ಆದಷ್ಟು ನಾವು ದೋಚ್ಕೊಂಡ್ಬಿಟ್ಟು ಗುಂಡಾಂತರ ಮಾಡಿಬಿಡೋಣ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ.